ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿದಿನ ಎಷ್ಟೊಂದು ಕೆಲಸಗಳನ್ನ ಆ, ಒಂದು ಅಭ್ಯಾಸ ಅನ್ನೋ ಹಾಗೆ ಯಾಂತ್ರಿಕವಾಗಿ ಮಾಡ್ಬಿಡ್ತೀವಿ ಅಲ್ವಾ? ಹೌದು ಹೌದು. ಅದರಲ್ಲಿ ಸಂಧ್ಯಾ ವಂದನೆಯೂ ಒಂದು. ಹೆಚ್ಚಿನವರಿಗೆ ಇದೊಂದು ಮಾಡ್ಲೇಬೇಕಾದ ಒಂದು ಧಾರ್ಮಿಕ ಕ್ರಿಯೆ ಅಷ್ಟೇ. ನಿಜ. ಆದ್ರೆ ಅದರ ಹೊರಗಿನ ಆಚರಣೆಗಳನ್ನ ದಾಟಿ ಅದರ ಒಳಗಿನ ಜಗತ್ತನ್ನ ಒಂದು ಸಲ ಇಣಿಕಿ ನೋಡಿದ್ರೆ ಆ ಅದ್ಭುತವಾದ ಯೋಚನೆ. ಇವತ್ ನಾವು ಅದೇ ಕೆಲಸ ಮಾಡೋಣ. ಸಂಧ್ಯಾ ವಂದನೆಯ ಆಳಕ್ಕೆ ಇಳಿದು ಅದರ ಹಿಂದಿರುವ ಶಕ್ತಿ, ತತ್ವ ಮತ್ತೆ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನ. ಹೌದು. ನಮ್ಮ ಈ ಇವತ್ತಿನ ಚರ್ಚೆಗೆ ದಾರಿದೀಪ ಅಂದ್ರೆ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರೋ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಬೃಹತ್ ಗ್ರಂಥ. ಇದು 2 ಸಂಪುಟಗಳಲ್ಲಿದೆಯಲ್ವಾ? ಹೌದು, 2 ಸಂಪುಟಗಳು. ಇದರಲ್ಲಿರೋ ಜ್ಞಾನದ ಸಾಗರದಿಂದ ಒಂದಷ್ಟು ಹನಿಗಳನ್ನ ನಾವಿವತ್ತು ಚರ್ಚಿಸೋಣ. ಖಂಡಿತ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಸಂಧ್ಯಾ ವಂದನೆಯನ್ನ ಕೇವಲ ಮಂತ್ರ ಹೇಳಿ ನೀರು ಬಿಡೋ ಒಂದು ಕ್ರಿಯೆಯಾಗಿ ನೋಡ್ದೆ, ಅದೊಂದು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ, ನಮ್ಮ ಜೀವನದ ಗುರಿಯನ್ನ ತಲುಪೋಕೆ ರೂಪಿಸಿರೋ ಒಂದು ಅದ್ಭುತ ಸಾಧನ ಅನ್ನೋದನ್ನ ತಿಳಿಯೋಣ. ಸರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ. ಮೂಲಭೂತವಾಗಿ ಈ ಆಚರಣೆ ಯಾಕೆ ಇಷ್ಟೊಂದು ಮುಖ್ಯ? ಇದರ ಅಸಲಿ ಉದ್ದೇಶವಾದ್ರೂ ಏನು? ಇದೇ ಅಡಿಪಾಯ. ನೋಡಿ, ಸಂಧ್ಯಾ ವಂದನೆಯನ್ನ ಒಂದು ಆ, ಆಧ್ಯಾತ್ಮಿಕ ತಪಸ್ಸು ಅಂತ ಕರೀಬಹುದು. ಒಂದು ಸ್ಪಿರಿಚುವಲ್ ಡಿಸಿಪ್ಲಿನ್ ಇದ್ದ ಹಾಗೆ. ಹೌದು, ಕರೆಕ್ಟ್. ಇದರ ಮೊದಲ ಗುರಿ ಏನಪ್ಪಾ ಅಂದ್ರೆ 2 ಪ್ರಕೃತಿಗಳ ಮೇಲೆ ಹಿಡಿತ ಸಾಧಿಸೋದು. 2 ಪ್ರಕೃತಿಗಳಾ? ಒಂದು ನಮ್ಮ ಬಾಹ್ಯ ಪ್ರಕೃತಿ, ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ. ಇನ್ನೊಂದು ನಮ್ಮ ಆಂತರಿಕ ಪ್ರಕೃತಿ, ಅಂದ್ರೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು. ನಿಖರವಾಗಿ. ಇವೆರಡನ್ನು ನಿಯಂತ್ರಿಸಿ ಜೀವನದ ನಿಜವಾದ ಗುರಿಯನ್ನ ಮುಟ್ಟೋದು ಇದರ ಮೂಲ ಉದ್ದೇಶ. ಅಂದ್ರೆ ಇದೊಂದು ಆತ್ಮಶಿಸ್ತಿನ ಸಾಧನ, ಕೇವಲ ಪ್ರಾರ್ಥನೆಗಿಂತಲೂ ಮಿಗಿಲಾದದ್ದು. ಖಂಡಿತ. ಅದರಲ್ಲೂ ಬ್ರಾಹ್ಮಣನಿಗೆ ಇದೊಂದು ಅತ್ಯಗತ್ಯವಾದ ಕರ್ಮ. ಈ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿಡ್ತಾರೆ, ಸಂಧ್ಯಾವಂದನೆಯನ್ನ ಮಾಡದೆ ಹೋದ್ರೆ ಅವನು ಅಶುದ್ಧನಾಗ್ತಾನೆ ಅಂತ. ಓ. ಅಷ್ಟೇ ಅಲ್ಲ, ಬೇರೆ ಯಾವುದೇ ವೈದಿಕ ಕರ್ಮಗಳನ್ನ ಮಾಡೋಕೆ ಅವನು ಅನರ್ಹನಾಗ್ತಾನೆ. ಒಂದು ನಿಮಿಷ. ಅಶುದ್ಧ, ಅನರ್ಹ ಈ ಪದಗಳು ಇವತ್ತಿನ ಕಾಲದಲ್ಲಿ ಕೇಳೋಕೆ ಸ್ವಲ್ಪ ಕಠೋರವಾಗಿವೆ. ಇದರ ಒಳಾರ್ಥವನ್ನ ಬೇರೆ ರೀತಿ ಅರ್ಥ ಮಾಡ್ಕೋಬೋದಾ? ಬಹಳ ಒಳ್ಳೆಯ ಪ್ರಶ್ನೆ. ಇದನ್ನ ಶಿಕ್ಷೆ ಅಂತ ನೋಡೋ ಬದಲು ಒಂದು ರೀತಿ ಆಧ್ಯಾತ್ಮಿಕ ಅರ್ಹತೆ ಅಥವಾ ಸ್ಪಿರಿಚುವಲ್ ಕ್ವಾಲಿಫಿಕೇಶನ್ ಅಂತ ನೋಡ್ಬೋದು. ಉದಾಹರಣೆಗೆ? ಈಗ ನೋಡಿ, ಒಂದು ದೊಡ್ಡ ಪರೀಕ್ಷೆ ಬರೆಯೋ ಮೊದಲು ಚಿಕ್ಕ ಚಿಕ್ಕ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕಲ್ವಾ? ಹೌದು ಹೌದು. ಹಾಗೇನೆ ಬೇರೆ ದೊಡ್ಡ ವೈದಿಕ ಕರ್ಮಗಳಿಗೆ ಬೇಕಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಿದ್ಧತೆಯನ್ನ, ಆ ಶುದ್ಧತೆಯನ್ನ ಸಂಧ್ಯಾವಂದನೆ ಕೊಡುತ್ತೆ. ಅದಿಲ್ಲ ಅಂದ್ರೆ ಉಳಿದ ಕರ್ಮಗಳಿಗೆ ಬೇಕಾದ ಅರ್ಹತೆ ಇರೋದಿಲ್ಲ. ಸರಿ ಸರಿ. ಇದರ ಅಂತಿಮ ಗುರಿ ಗಾಯತ್ರಿ ಜಪದ ಮೂಲಕ ಭಗವಂತನನ್ನ ಒಲಿಸ್ಕೊಳ್ಳೋದು. ಓಕೆ, ಈಗ ಗಾಯತ್ರಿ ಮಂತ್ರದ ವಿಷಯ ಬಂತು. ಸಂಧ್ಯಾವಂದನೆಯ ಹೃದಯವೇ ಗಾಯತ್ರಿ ಜಪ ಅಂತ ಹೇಳ್ತಾರೆ. ಯಾಕೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ? ಯಾಕಂದ್ರೆ ಗಾಯತ್ರಿ ಮಂತ್ರದ ಮುಖ್ಯ ದೇವತೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತ. ಓ. ಅವನು ನಮ್ಮ ಧೀಶಕ್ತಿಗೆ, ಅಂದ್ರೆ ನಮ್ಮ ಬದ್ಧಿಶಕ್ತಿಗೆ, ನಮ್ಮ ಅರಿವಿಗೆ ಪ್ರೇರಣೆ ನೀಡೋನು. ಮಂತ್ರದ ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋ ಸಾಲೆ ಅದನ್ನು ಹೇಳುತ್ತೆ. ಅದರ ಅರ್ಥ, ಯಾರು ನಮ್ಮ ಬುದ್ಧಿಗಳನ್ನ ಪ್ರಚೋದಿಸ್ತಾರೋ ಆ ದೇವನನ್ನ ನಾವು ಧ್ಯಾನಿಸ್ತೇವೆ ಅಂತ. ಓ, ಹಾಗಾದ್ರೆ ಇದು ಕೇವಲ ಬುದ್ಧಿಶಕ್ತಿ ಅಥವಾ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋ ಮಂತ್ರ ಮಾತ್ರ ಅಲ್ಲ, ಇದಕ್ಕೂ ಆಳವಾದ ಅರ್ಥ ಇದೆ. ಖಂಡಿತ. ನಾವು ದೇವರಲ್ಲಿ ಏನನ್ನೋ ಕೇಳ್ತಾ ಇಲ್ಲ, ಬದಲಿಗೆ ನಮ್ಮೊಳಗಿನ ಅರಿವನ್ನೇ ಜಾಗೃತಗೊಳಿಸೋ ಹಾಗೆ ಪ್ರೇರೇಪಿಸುವಂತ ಕೇಳ್ತಾ ಇದ್ದೇವೆ. ನಿಖರವಾಗಿ. ನೀವು ಹೇಳಿದ್ದು ಪರ್ಫೆಕ್ಟ್. ನಮ್ಮ ಬುದ್ಧಿಗೆ ಶಕ್ತಿ ಕೊಡು ಅಂತ ಕೇಳ್ತಾ ಇಲ್ಲ, ಬದಲಿಗೆ ನಮ್ಮ ಬುದ್ಧಿಯನ್ನ ನೀನೇ ಪ್ರೇರೇಪಿಸು, ನೀನೇ ನಡೆಸು ಅಂತ ಕೇಳ್ತಾ ಇದ್ದೀವಿ. ವಾವ್. ಇಲ್ಲಿಂದ ಒಂದು ಅದ್ಭುತವಾದ ಫಲಗಳ ಸರಪಳಿನೇ ಶುರುವಾಗುತ್ತೆ. ಈ ಗ್ರಂಥದಲ್ಲಿ ಅದನ್ನು ತುಂಬಾ ಸುಂದರವಾಗಿ ವಿವರಿಸಲಾಗಿದೆ. ಹೇಗೆ? ಭಗವಂತನನ್ನ ಧೀಪ್ರೀರಕನಾಗಿ ಉಪಾಸನೆ ಮಾಡಿದ್ರೆ ಮೊದಲು ನಮಗೆ ಶ್ರೇಷ್ಠವಾದ ಧೀಶಕ್ತಿ ಸಿಗುತ್ತೆ. ಸರಿ, ಮೊದಲು ಉತ್ತಮ ಬುದ್ಧಿಶಕ್ತಿ, ಆಮೇಲೆ ಯಶಸ್ಸು ಬಂದಾಗ ಅದ್ರ ಜೊತೆ ಶ್ರೀ ಅಂದ್ರೆ ಸಂಪತ್ತು, ಆಯುಷ್ಯ, ಆರೋಗ್ಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಹ್ಮವರ್ಚಸ್ಸು ಅಂದ್ರೆ ಒಂದು ರೀತಿ ಆಧ್ಯಾತ್ಮಿಕ ತೇಜಸ್ಸು ಸಹಜವಾಗಿ ಬರುತ್ತೆ. ಇದು ಕೇಳೋಕೆ ಅದ್ಭುತವಾಗಿದೆ. ಇದೊಂದು ರೀತಿ ಸ್ಪಿರಿಚುವಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಹೌದು ಹೌದು. ಒಂದೇ ಒಂದು ಮುಖ್ಯ ವಿಷಯದ ಮೇಲೆ, ಅಂದ್ರೆ ಅರಿವನ್ನ ಹೆಚ್ಚಿಸ್ಕೊಳ್ಳೋದ್ರ ಮೇಲೆ ಗಮನ ಹರಿಸಿದ್ರೆ ಜೀವನಕ್ಕೆ ಬೇಕಾದ ಯಶಸ್ಸು, ಆರೋಗ್ಯ, ಸಂಪತ್ತು ಎಲ್ಲವೂ ಅದರ ಬೈ ಪ್ರಾಡಕ್ಟ್ಸ್ ಆಗಿ ಬರುತ್ತೆ. ಅತ್ಯುತ್ತಮವಾಗಿ ಹೇಳಿದ್ರಿ. ಅದೇ ಇದರ ಸಾರ.
ಏನನ್ನೋ ಕೇಳೋ ಬದಲು ಅದಕ್ಕೆ ಯೋಗ್ಯರಾಗೋ ಪ್ರಕ್ರಿಯೆ ಇದು. ಕರೆಕ್ಟ್. ಲೌಕಿಕ ಫಲಗಳು ಅದರ ಸಹಜವಾದ ಪರಿಣಾಮಗಳಷ್ಟೇ. ಆದರೆ ಮುಖ್ಯ ಉದ್ದೇಶ ಭಗವಂತನನ್ನ ಸಂಪೂರ್ಣವಾಗಿ ಉಳಿಸಿಕೊಂಡು ಜೀವನದ ಪರಮ ಗುರಿಯಾದ ಮೋಕ್ಷವನ್ನ ಸಾಧಿಸೋದು. ನಾವು ಸಾಮಾನ್ಯವಾಗಿ ದೇವರಿಗೆ ಪೂಜೆ ಮಾಡ್ತೀವಿ. ಆ ದೇವತಾರ್ಚನೆಗೂ ಈ ಸಂಧ್ಯಾವಂದನೆಗೂ ಇರೋ ಮುಖ್ಯ ವ್ಯತ್ಯಾಸವೇನು? ಎರಡ್ರಲ್ಲೂ ದೇವರನ್ನ ಆರಾಧಿಸೋದೇ ಅಲ್ವಾ ಉದ್ದೇಶ? ಉದ್ದೇಶ ಒಂದೇ, ಆದರೆ ದಾರಿ ಮತ್ತೆ ಪ್ರಕ್ರಿಯೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಹೀಗೆ ದೇವತಾರ್ಚನೆ ಅಥವಾ ಪೂಜೆ ಅದು ಸ್ವಲ್ಪ ಸಂಕೀರ್ಣವಾದ ಪ್ರಕ್ರಿಯೆ. ಅದರಲ್ಲಿ ದೇವತೆಗಳನ್ನ ಆವಾಹನೆ ಮಾಡಬೇಕು, ಅಂದ್ರೆ ಆಹ್ವಾನಿಸಬೇಕು. ಪೂಜೆ ಆದ್ಮೇಲೆ ಅವ್ರನ್ನ ಪ್ರತ್ಯಾವಾಹನೆ ಮಾಡಬೇಕು, ಅಂದ್ರೆ ವಿಸರ್ಜಿಸಬೇಕು. ಇದಕ್ಕೆಲ್ಲ ಹೆಚ್ಚಿನ ಜ್ಞಾನ, ಕೌಶಲ್ಯ ಬೇಕು. ಹಾಗಾದ್ರೆ ಪೂಜೆ ಮಾಡೋದು ಅಂದ್ರೆ ನಮ್ಮ ಮನೆಗೆ ಒಬ್ಬ ಗೌರವಾನ್ವಿತ ಅತಿಥಿಯನ್ನ ಕರೆದ ಹಾಗೆ? ಅದ್ಭುತ ಹೋಲಿಕೆ. ಅವರಿಗೆ ಬೇಕಾದ ಎಲ್ಲಾ ಉಪಚಾರಗಳನ್ನು, ನಿಯಮಗಳನ್ನು ಪಾಲಿಸ್ಬೇಕು. ಆದ್ರ ಸಂಧ್ಯಾವಂದನೆ ಹಾಗಲ್ಲ. ಅದು ನಮ್ಮ ಹೃದಯ ಕಮಲದಲ್ಲಿ, ಅಂದ್ರೆ ನಮ್ಮೊಳಗೇನೆ ಯಾವಾಗ್ಲೂ ಇರೋ ಭಗವಂತನನ್ನ ಧ್ಯಾನಿಸೋದು. ಓ, ಹೊರಗಿನಿಂದ ಯಾರನ್ನೂ ಆವಾಹನ ಮಾಡೋ ಪ್ರಕ್ರಿಯೆದಲ್ಲಿಲ್ಲ. ಅದಕ್ಕಾಗಿಯೇ ಈ ಗ್ರಂಥದಲ್ಲಿ ಸಂಧ್ಯಾವಂದನೆಯನ್ನ ಸುಲಭ ಸಾಧ್ಯವಾದ ಮೋಕ್ಷ ಸಾಧನ ಅಂತ ಕರೆಯಲಾಗಿದೆ. ಅಂದ್ರೆ ಭಾರತದಲ್ಲಿ ಭಗವಂತನ ಉಪಾಸನೆಗೆ ಲಭ್ಯ ಇರೋ ಅತ್ಯಂತ ನೇರ ಮತ್ತು ಸುಲಭವಾದ ದಾರಿ. ಹೌದು, ಖಂಡಿತ. ಈ ಆಂತರಿಕ ಸಂಪರ್ಕದ ಯೋಚನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಇದು ಕೇವಲ ನನಗಾಗಿ ನಾನು ಮಾಡಿಕೊಳ್ಳೋ ಒಂದು ವೈಯಕ್ತಿಕ ಪ್ರಾರ್ಥನೆಯೇ, ಅಥವಾ ಇದಕ್ಕೂ ಮೀರಿದ ತಾತ್ವಿಕ ಹಿನ್ನೆಲೆ ಇದೆಯಾ? ಖಂಡಿತವಾಗಿಯೂ ದೊಡ್ಡ ತಾತ್ವಿಕ ಹಿನ್ನೆಲೆ ಇದೆ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ವಿಭೂತಿಗಳನ್ನ ವಿವರಿಸ್ತಾ ಒಂದು ಮಾತು ಹೇಳ್ತಾನೆ. ಏನು ಅಂತ? ಯಜ್ಞಾನಾಂ ಜಪಯಜ್ಞೋಸ್ಮಿ, ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ನಾನು ಜಪಯಜ್ಞವಾಗಿದ್ದೇನೆ. ಒಂದ್ ನಿಮಿಷ. ಇದು ಬಹಳ ದೊಡ್ಡ ಮಾತು. ಸಾಮಾನ್ಯವಾಗಿ ಯಜ್ಞ ಅಂದ್ರೆ ಬೆಂಕಿ, ಆಹುತಿ, ಪುರೋಹಿತರು, ದೊಡ್ಡ ಸಮಾರಂಭ ಇದೆಲ್ಲ ಕಣ್ಣು ಮುಂದೆ ಬರುತ್ತೆ. ಹೌದು ಹೌದು. ಆದ್ರೆ ಗೀತೆ ಹೇಳ್ತಿರೋದು ಈ ಸಣ್ಣ ಶಾಂತವಾದ ವೈಯಕ್ತಿಕವಾದ ಜಪ ಕೂಡ ಅಷ್ಟೇ ಶಕ್ತಿಯುತವಾದ ಯಜ್ಞ ಅಂತಾನ? ಹೌದು, ಅಷ್ಟೇ ಅಲ್ಲ, ಅದು ಭಗವಂತನ ಒಂದು ರೂಪವೇ ಹೌದು. ವಾವ್. ಹಾಗಾಗಿ ಸಂಧ್ಯಾವಂದನೆ ಮಾಡುವಾಗ ನಾವು ಕೇವಲ ಮಂತ್ರಗಳನ್ನ ಹೇಳ್ತಾ ಇದ್ದೀವಿ ಅಂತ ಭಾವಿಸಬಾರದು. ಬದಲಿಗೆ ಭಗವಂತನ ವಿಭೂತಿ ಸ್ವರೂಪವೇ ಆದ ಜಪಯಜ್ಞವನ್ನ ನಾನು ಮಾಡ್ತಾ ಇದ್ದೀನಿ ಎಂಬ ಅನುಸಂಧಾನ ಇರಬೇಕು. ಅನುಸಂಧಾನ, ಈ ಪದವನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಅನುಸಂಧಾನ ಅಂದ್ರೆ ಕೇವಲ ಯೋಚನೆ ಮಾಡೋದಲ್ಲ, ಇದೊಂದು ಆಳವಾದ ಭಾವಪೂರ್ಣವಾದ ಚಿಂತನೆ. ಓಕೆ. ಈಗ ನೋಡಿ, ಒಂದು ಹಾಡಿನ ಸಾಹಿತ್ಯವನ್ನ ಸುಮ್ಮನೆ ಓದೋದಕ್ಕೂ ಅದರ ಅರ್ಥವನ್ನ ತಿಳಿದು ರಾಗ ಮತ್ತು ಭಾವದೊಂದಿಗೆ ಹಾಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಹೌದು, ದೊಡ್ಡ ವ್ಯತ್ಯಾಸ ಇದೆ. ಆ ಭಾವಪೂರ್ಣವಾದ ಅನುಭವವೇ ಅನುಸಂಧಾನ. ಮಾಡುವ ಕ್ರಿಯೆಯ ಹಿಂದಿನ ಭಾವನೆಗೆ ಇಲ್ಲಿ ಹೆಚ್ಚು ಮಹತ್ವ. ಅದ್ಭುತ. ಅಂದ್ರೆ ನಾನು ಮಾಡೋ ಕ್ರಿಯೆ ಭಗವಂತನದೇ ಒಂದು ರೂಪ ಅನ್ನೋ ಭಾವನೆಯೊಂದಿಗೆ ಮಾಡಿದಾಗ ಅದು ಕೇವಲ ಕರ್ಮವಾಗಿ ಉಳಿಯೋದಿಲ್ಲ, ಅದು ನೇರವಾದ ಉಪಾಸನೆ ಆಗುತ್ತೆ. ಇಖರವಾಗಿ. ಆಗ ಅದರ ಫಲವೂ ಅನುಭವವೂ ಸಂಪೂರ್ಣವಾಗಿ ಬೇರೆ ಇರುತ್ತೆ. ನೀವು ಹೇಳಿದ ಹಾಗೆ ಇದೊಂದು ಜಪಯಜ್ಞ, ಒಂದು ಜೀವನ ಪೂರ್ತಿ ಮಾಡೋ ಅರ್ಪಣೆ. ಹಾಗಾದ್ರೆ ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಇದರ ಪಾತ್ರ ಹೇಗೆ ಬದಲಾಗುತ್ತೆ? ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಗೃಹಸ್ಥನಾಗಿ ಇದರ ಪ್ರಸ್ತುತತೆ ಹೇಗಿರುತ್ತೆ? ಇದು ಹಿಂದೂ ಧರ್ಮದ ಮೂಲಭೂತ ಚೌಕಟ್ಟಿನೊಂದಿಗೆ, ಅಂದ್ರೆ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೌದು, ಮತ್ತು 4 ಆಶ್ರಮಗಳೊಂದಿಗೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಕರೆಕ್ಟ್. ಇವುಗಳ ಜೊತೆ ಸಂಪೂರ್ಣವಾಗಿ ಬೆಸೆದುಕೊಂಡಿದೆ. ಸಂಧ್ಯಾವಂದನೆಯಿಂದ ಸಿಗೋ ಧೀಶಕ್ತಿ ಈ ಪ್ರತಿಯೊಂದು ಹಂತವನ್ನು ಯಶಸ್ವಿಯಾಗಿ ದಾಟೋಕೆ ಸಹಾಯ ಮಾಡುತ್ತೆ. ಹೇಗೆ? ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಬ್ರಹ್ಮಚರ್ಯ ಆಶ್ರಮದ ಮುಖ್ಯ ಗುರಿಯೇನು? ಜ್ಞಾನ ಸಂಪಾದನೆ. ಅದಕ್ಕೆ ತೀಕ್ಷ್ಣವಾದ ಧೀಶಕ್ತಿ ಬೇಕೇ ಬೇಕು. ಇನ್ನು ಗೃಹಸ್ಥಾಶ್ರಮದಲ್ಲಿ ಧರ್ಮದ ದಾರಿಯಲ್ಲಿ ಹಣ ಸಂಪಾದಿಸಿ, ಅಂದ್ರೆ ಅರ್ಥ, ಸಂಸಾರ ಸುಖವನ್ನ ಅಂದ್ರೆ ಕಾಮವನ್ನ ಅನುಭವಿಸೋಕೆ ಸರಿಯಾದ ವಿವೇಕ ಬೇಕು. ಯಾವುದು ಸರಿ, ಯಾವುದು ತಪ್ಪು ಅಂತ ನಿರ್ಧರಿಸೋ ಶಕ್ತಿ. ಹೌದು, ಆ ಶಕ್ತಿಯನ್ನ ಧೀ ಕೊಡುತ್ತೆ. ಹಾಗೆ ಮುಂದಿನ ಹಂತಗಳಲ್ಲೂ ಸಹ. ಹೌದು, ವಾನಪ್ರಸ್ಥದಲ್ಲಿ ಲೌಕಿಕ ಆಸಕ್ತಿಗಳನ್ನ ಕಡಿಮೆ ಮಾಡಿ ಮೋಕ್ಷದ ಕಡೆಗೆ ಮನಸ್ಸನ್ನ ತಿರುಗಿಸೋಕೆ ಬೇಕಾದ ಜ್ಞಾನ ಮತ್ತು ವೈರಾಗ್ಯವನ್ನ ಈ ಉಪಾಸನೆ ನೀಡುತ್ತೆ. ಅಂದ್ರೆ ಹುಟ್ಟಿನಿಂದ ಕೊನೆವರೆಗೂ ಜೀವನದ ಪ್ರತಿಯೊಂದು ತಿರುವಿಗೂ ಬೇಕಾದ ಆಧ್ಯಾತ್ಮಿಕ ಶಕ್ತಿಯನ್ನ ಒದಗಿಸೋ ಒಂದು ಸಮಗ್ರ ಸಾಧನ ಇದು. ಖಂಡಿತವಾಗಿಯೂ. ಒಂದೇ ಒಂದು ಆಚರಣೆ ಇಡೀ ಜೀವನದ ಪಯಣಕ್ಕೆ ಮಾರ್ಗದರ್ಶನ ನೀಡೋ ಹಾಗೆ ವಿನ್ಯಾಸಗೊಂಡಿರೋದು ನಿಜಕ್ಕೂ ಅದ್ಭುತ. ನೀವು ಉಲ್ಲೇಖಿಸ್ತಿರೋ ಸಂಧ್ಯಾವಂದನೆಯ ಅಂತರಂಗ ಪುಸ್ತಕ ಈ ಎಲ್ಲಾ ವಿಷಯಗಳನ್ನ ಹೇಗೆ ವಿವರಿಸುತ್ತೆ?
ಆ ಪುಸ್ತಕದ ರಚನೆ ಹೇಗಿದೆ? ಮೊದಲೇ ಹೇಳಿದ ಹಾಗೆ ಇದು 2 ಸಂಪುಟಗಳಲ್ಲಿದೆ. ಪ್ರತಿಯೊಂದಕ್ಕೂ ತನ್ನದೇ ಆದ ದೃಷ್ಟಿಕೋನವಿದೆ. ಮೊದಲನೇ ಸಂಪುಟದ ಬಗ್ಗೆ ಹೇಳಿ. ಮೊದಲನೆಯ ಸಂಪುಟಕ್ಕೆ ಕರ್ಮಯೋಗ ಅಂತ ಹೆಸರು. ಇದು ಸಂಧ್ಯಾವಂದನೆಯ ಕ್ರಿಯಾತ್ಮಕ ಭಾಗದ ಮೇಲೆ ಅಂದ್ರೆ ಆಚರಣೆಯ ಮೇಲೆ ಹೆಚ್ಚು ಗಮನ ಹರಿಸುತ್ತೆ. ಓಕೆ, ಅಂದ್ರೆ ಇದೊಂದ್ ರೀತಿ ಅತ್ಯಂತ ವಿವರವಾದ ಅರ್ಥಸಹಿತವಾದ ಯೂಸರ್ ಮ್ಯಾನ್ಯುಯಲ್ ಇದ್ದಾಗೆ. ಹೌದು, ಸರಿಯಾಗಿ ಹೇಳಿದ್ರಿ. ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ವಿವರಿಸುತ್ತೆ. ಹೌದು, ಇದರಲ್ಲಿ ಮಂತ್ರಗಳು, ಅವುಗಳ ಅರ್ಥ, ಧ್ಯಾನ ಶ್ಲೋಕಗಳು ಮತ್ತು ಪ್ರತಿಯೊಂದು ಕ್ರಿಯೆಯ ಹಿಂದಿನ ಅಂತರಂಗ ಭಾವನೆಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ. ಅಂದ್ರೆ ಆಚಮನದಿಂದ ಹಿಡಿದು ಆಚಮನ, ಪ್ರಾಣಾಯಾಮ, ಸಂಕಲ್ಪ, ಮಾರ್ಜನ, ಅರ್ಘ್ಯಪ್ರದಾನ, ಗಾಯತ್ರಿ ಜಪ, ಉಪಸ್ಥಾನ, ಕೊನೆಯಲ್ಲಿ ಕೃಷ್ಣಾರ್ಪಣದವರೆಗೆ ಸುಮಾರು 12 ಮುಖ್ಯ ಹಂತಗಳನ್ನು ವಿಂಗಡಿಸಿ ವಿವರಿಸಲಾಗಿದೆ. ಹಾಗಾದ್ರೆ 2ನೇ ಸಂಪುಟವಾದ ಜ್ಞಾನಯೋಗದಲ್ಲಿ ಏನಿದೆ? ಆ ಯೂಸರ್ ಮ್ಯಾನ್ಯುಯಲ್ನ ಹಿಂದಿನ ತತ್ವಜ್ಞಾನವನ್ನ ಇದು ವಿವರಿಸುತ್ತಾ? ನಿಖರವಾಗಿ 2ನೇ ಸಂಪುಟ ನಮ್ಮನ್ನ ಇನ್ನೂ ಆಳವಾದ ತಾತ್ವಿಕ ವಿಚಾರಗಳಿಗೆ ಕರ್ಕೊಂಡೋಗುತ್ತೆ. ಇದರಲ್ಲಿ ಅನುಸಂಧಾನದ ಬಗ್ಗೆ, ಅಂದ್ರೆ ಪ್ರತಿಯೊಂದು ಕ್ರಿಯೆಯ ಹಿಂದಿನ ಆಳವಾದ ಚಿಂತನೆ ಮತ್ತು ಭಾವ. ಹೌದು, ಅದರ ಬಗ್ಗೆ ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಗಾಯತ್ರಿ ಮಂತ್ರಕ್ಕೂ ಭಗವಂತನ ಬೇರೆ ಬೇರೆ ರೂಪಗಳಿಗೂ ಇರೋ ಸಂಬಂಧ, ಹೀಗೆ ಅನೇಕ ತಾತ್ವಿಕ ಚಿಂತನೆಗಳು ಇದರಲ್ಲಿವೆ. ಸೊ ಮೊದಲ ಸಂಪುಟ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, 2ನೇ ಸಂಪುಟ ಯಾಕೆ ಮತ್ತು ಯಾವ ಭಾವದಿಂದ ಮಾಡಬೇಕು ಅನ್ನೋದನ್ನ ವಿವರಿಸುತ್ತೆ. ಪರ್ಫೆಕ್ಟ್. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ, ಸಂಧ್ಯಾವಂದನೆ ಕೇವಲ ಒಂದು ಯಾಂತ್ರಿಕ ಆಚರಣೆಯಲ್ಲ. ಖಂಡಿತ ಅಲ್ಲ. ಬದಲಿಗೆ ಅದು ವ್ಯಕ್ತಿಯನ್ನ ಅಂದ್ರೆ ಜೀವಾತ್ಮವನ್ನ ಪರಮತತ್ವ ಅಂದ್ರೆ ಪರಮಾತ್ಮನೊಂದಿಗೆ ಜೋಡಿಸೋ ಒಂದು ಸಮಗ್ರ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಸಾಧನ. ಇದೊಂದು ದೈನಂದಿನ ಜಪಯಜ್ಞ. ಸಂಪೂರ್ಣವಾಗಿ ಸರಿ. ಇದು ನಮ್ಮನ್ನ ನಾವು ಅರಿಯಲು ಮತ್ತು ನಮ್ಮ ಮೂಲವನ್ನು ತಲುಪಲು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರೋ ಒಂದು ಅದ್ಭುತವಾದ ಮಾರ್ಗ. ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಆಲೋಚಿಸೋಕೆ ಒಂದು ವಿಷಯವನ್ನ ಬಿಟ್ಹೋಗೋಣ. ಖಂಡಿತ. ಈ ಮೂಲ ಗ್ರಂಥದಲ್ಲಿ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ನಡುವಿನ ಸಂಬಂಧದ ಬಗ್ಗೆ ಪ್ರಸ್ತಾಪ ಇದೆ. ಪಿಂಡಾಂಡ ಅಂದ್ರೆ ನಮ್ಮ ಶರೀರ, ಒಂದು ಮೈಕ್ರೋಕಾಸಮ್. ಹೌದು. ಮತ್ತು ಬ್ರಹ್ಮಾಂಡ ಅಂದ್ರೆ ಈ ಇಡೀ ವಿಶ್ವ, ಒಂದು ಮ್ಯಾಕ್ರೋಕಾಸಮ್. ಸರಿಯಾಗಿ ಹೇಳಿದ್ರಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಂಧ್ಯಾವಂದನೆಯಲ್ಲಿ ಬರೋ ಆಚಮನ, ಪ್ರಾಣಾಯಾಮದಂತಹ ಸಣ್ಣ ಕ್ರಿಯೆಗಳು ನಮ್ಮ ಶರೀರ ಅನ್ನೋ ಪಿಂಡಾಂಡದ ಜ್ಞಾನವನ್ನ ಪಡೆಯೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಬಹಳ ಗಹನವಾಗಿದೆ. ಹೌದು. ಈಗ ಆಲೋಚಿಸಬೇಕಾದ ಅಂಶ ಇದು. ನಾನು ಅದನ್ನ ಕೇಳುಗರಿಗಾಗಿ ಬೇರೆ ರೀತಿ ಇಡೋಕೆ ಪ್ರಯತ್ನಿಸ್ತೀನಿ. ನಮ್ಮ ಹಿರಿಯರು ಹೇಳೋದೇನಂದ್ರೆ, ನಮ್ಮ ಈ ದೇಹ ಅಂದ್ರೆ ಪಿಂಡಾಂಡ ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ಜೀವಂತ ನಕ್ಷೆ ಇದ್ದಾಗೆ. ಒಂದು ಲಿವಿಂಗ್ ಬ್ಲೂ ಪ್ರಿಂಟ್. ಹೌದು. ಸಂಧ್ಯಾವಂದನೆಯಂತಹ ಆಚರಣೆಗಳು ಆ ನಕ್ಷೆಯನ್ನ ಓದೋಕೆ ನಮ್ಗೆ ಕೊಟ್ಟಿರೋ ಕೀಲಿಕೈಗಳು. ಹಾಗಾದ್ರೆ ಕೊನೆಯದಾಗಿ ಆಲೋಚಿಸಬೇಕಾದ ಪ್ರಶ್ನೆ ಇದು. ಒಂದು ವೇಳೆ ನಮ್ಮ ದೇಹ ಅನ್ನೋ ಈ ನಕ್ಷೆಯನ್ನ ನಾವು ಸಂಪೂರ್ಣವಾಗಿ ಓದೋಕೆ ಕಲಿತರೆ, ನಾವು ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನೇ ತಿಳ್ಕೊಂಡ ಹಾಗಾಗಲ್ವಾ? ಈ ಬಗ್ಗೆ ಆಲೋಚಿಸೋದು ಸಂಧ್ಯಾವಂದನೆಯನ್ನ ನೋಡೋ ನಮ್ಮ ದೃಷ್ಟಿಯನ್ನೇ ಬದಲಾಯಿಸ್ಬೋದು.